ಡೇಟ್ ಬಂದು 17 ಫೆಬ್ರು. ಸೊಲ್ಲಾಪುರ ದೇವಿ ದೇವಸ್ಥಾನ ದರ್ಶನ ಮಾಡೋಣ ಅಂತ ಇದ್ದೀನಿ. ಸೊಲ್ಲಾಪುರ ದೇವಿ ದೇವಸ್ಥಾನ ಗೊತ್ತಾಗಿ ನನಗೆ 1 ಮಂತ್, ನಿಯರ್ಲಿ 1 to 1.5 ಮಂತ್ ಅಷ್ಟೇ ಆಯ್ತಾ ಇರೋದು. ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಡೇಟ್ ಬಂದು 17 ಫೆಬ್ರು. ಸೊ ಇವತ್ತು ಬಂದು ಅಮಾವಾಸ್ಯೆ. ಸೊ ಇಲ್ಲಿ ಅಂತೊಂದಿದೆ. ಸೊ ತುಂಬ ಕ್ರೇಜಿ ಲೆವೆಲಲ್ಲಿದೆ. ಸೊ ಅದಕ್ಕೆ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ಸೊ ನೋಡ್ಬೋದು ಟ್ರಾವೆಲಿಂಗಲ್ಲಿ ಗಾಡಿ ಓಡಿಸ್ಕೊಂಡು. ಸೊ ಬನ್ನಿ ಗೈಸ್, ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ, ಯಾವುದೇ ಕಾರಣಕ್ಕೂ ಬೇಜಾರಾಗಲ್ಲ. ಒಂಥರ ಒಂದು ನಿಮಿಷ, ರೋಡ್ ಕ್ರಾಸ್ ಮಾಡ್ತಾ ಇದ್ದೀನಿ ಗೈಸ್. ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ. ಸೊ ಈ ದೇವಸ್ಥಾನ ಸ್ಪೆಷಾಲಿಟಿ ಏನು ಅಂದರೆ ನಾವೇ ಪೂಜೆ ಮಾಡ್ಬೋದು. ಸೊ ಇದಕ್ಕೆ ಯಾವುದೇ ರೀತಿ ಪೂಜಾರಿ ಇದು ಯಾವುದೇ ರೀತಿ ಏನೂ ಇರಲ್ಲ. ಸೊ ನಾವೇ ಪೂಜೆ ಮಾಡ್ಕೊಂಡು ಇದು ಮಾಡ್ಬೋದು. ಸೊ ದೇವಸ್ಥಾನ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಬನ್ನಿ ತೋರಿಸ್ತೀನಿ, ಕ್ಲಿಪ್ಸ್ಗಳೆಲ್ಲ ಹಾಕ್ತೀನಿ ಕ್ಲೀನಾಗಿ, ನೋಡ್ಬೋದು ನೀವೇ. ಸೊ ಇದು ಬಂದು SMV ಲೇಔಟ್ ಹತ್ರ ಇರೋದು ಗೈಸ್. ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಡಿಸ್ಕ್ರಿಪ್ಷನ್ ಫಾಲೋ ಮಾಡ್ಕೊಂಡು ಬರೋರು ಬರ್ಬೋದು. ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ದೇವಸ್ಥಾನ. ಸೊ ಬನ್ನಿ ಗೈಸ್, ದೇವಸ್ಥಾನದ ಹತ್ರ ಬಂದು ಸಿಗೋಣ. ಗೈಸ್ ಎಲ್ಲ ನೋಡೋದ್ರಲ್ಲ ಸೊಲ್ಲಾಪುರದ ಅಮ್ಮ ದೇವಿ ದರ್ಶನ ಹೆಂಗಾಯಿತು ಅಂತ. ಸೊ ಈ ದೇವಸ್ಥಾನದ ಏನು ಸ್ಪೆಷಾಲಿಟಿ ಅಂದರೆ ನಾವೇ ಹೋಗಿ ಪೂಜೆ ಮಾಡಬೇಕು. ಸೊ ಇದರಲ್ಲಿ ಯಾವುದೇ ರೀತಿ ಪೂಜಾರಿ ಏನೂ ಇರೋಲ್ಲ. ಸೊ ಆರಾಮಾಗಿ ಹೋಗಿ ಆರಾಮಾಗಿ ನಮ್ಗೆ ಎಷ್ಟೊತ್ತು ಬೇಕು ಅಷ್ಟೊತ್ತವರೆಗೂ ಟೈಮ್ ಸ್ಪೆಂಡ್ ಮಾಡಿ ಸೊ ಆರಾಮಾಗಿ ಪೂಜೆ ಮಾಡ್ಕೊಂಡು ನೆಮ್ಮದಿಯಾಗಿ ಬರ್ಬೋದು. ಸೊ ಯಾವುದೇ ರೀತಿ ಗಲಾಟೆ ಗೊಂದಲ ಏನೂ ಇಲ್ಲ ಗೈಸ್. ನೀವೇ ನೋಡಿದ್ರಲ್ಲ ಯಾವ ರೀತಿ ಅವರೇ ಬರ್ತಾರೆ, ಅವರೇ ಪೂಜೆ ಮಾಡ್ತಾರೆ. ಸೊ ಅವರೇ ಇದು ಮಾಡ್ಕೊಂಡು ಹೋಗ್ತಾರೆ. ಸೊ ಈ ಥರ ತುಂಬ ಒಂಥರ ಖುಷಿಯಾಗುತ್ತೆ ಗೈಸ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ. ಸೊ ಗೈಸ್ ನಾನು ಮುಂದಕ್ಕೆ ಸಿಗ್ತೀನಿ. ನಾನು ಆಫೀಸ್ಗೆ ಹೋಗಿ ಇವಾಗ ಶಾಪ್ಗೆ ಹೋಗ್ತಾ ಇದ್ದೀನಿ. ಸೊ ಶಾಪ್ಗೆ ಹೋಗಿ ಸಿಗ್ತೀನಿ ಗೈಸ್. ಬನ್ನಿ ಅಪ್ಡೇಟ್ ಮಾಡ್ತೀನಿ ಇವತ್ತು ಏನೇನಾಗುತ್ತೆ ಅಂತ. ಸೊ ಹಾಯ್ ಗೈಸ್, ಸೊ ಇವಾಗ ಜಸ್ಟ್ ರೂಮಿಗೆ ಬಂದೆ ಗೈಸ್. ಸೊ ನೋಡ್ಬೋದು. ಸೊ ಗೈಸ್ ಇವಾಗ ಊಟ ಆಯಿತು. ಸೊ ಬೆಳಗ್ಗೆಯಿಂದ ಆಲ್ಮೋಸ್ಟು ದೇವಸ್ಥಾನಕ್ಕೆ ಹೋಗಿದೆ ಇವತ್ತು ಅಮಾವಾಸ್ಯೆ ಅಂತ. ಸೊ ಅದೆಲ್ಲ ವ್ಲಾಗಲ್ಲಿ ಹಾಕಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು. ಆ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಗೈಸ್ ಆಲ್ಮೋಸ್ಟು ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಸೊ ಆ ದೇವಸ್ಥಾನ ಬಂದು ಕ್ರೇಜಿ ಗೈಸ್. ನಾವೇ ಹೋಗಿ ಸೆಲ್ಫ್ ಪೂಜೆ ಅಂದರೆ ನಾವೇ ಹೋಗಿ ನಾವೇ ಪೂಜೆ ಮಾಡಿ ನಾವೇ ಇದು ಮಾಡ್ಕೊಳ್ಬೇಕು. ಸೊ ಅಲ್ಲಿ ಯಾವುದೇ ರೀತಿ ಪುರೋಹಿತರು ಆಗಲಿ ಅಥವಾ ಅದಕ್ಕೆ ಅಂತಲೇ ಸಪ್ರೇಟ್ ಇದಾಗಲಿ ಏನೂ ಇಲ್ಲ. ಲೈಕ್ ಅಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ. ಸ್ಪೇಸಿಯಸ್ ಆಗಿ ಆರಾಮಾಗಿ ಕೂತ್ಕೋಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ಗೈಸ್ ನನಗೆ ಪರ್ಸ್ನಲಿ ಅನ್ನಿಸ್ತಾ ಇರೋದು ಹೇಳ್ತಾ ಇದ್ದೀನಿ. ಲೈಕ್ ಅಲ್ಲೋದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಥರ ಇರುತ್ತೆ. ಸೊ ಒಂಥರ ಖುಷಿಯಾಗುತ್ತೆ, ಮನ್ಸಿಗೆ ನೆಮ್ಮದಿ ಸಿಗುತ್ತೆ. ಸೊ ದೇವಸ್ಥಾನಕ್ಕೆ ಹೋಗೋದೇ ಮ್ಯಾಕ್ಸಿಮಮ್ ಜನ ಅದಕ್ಕೆ. ಸೊ ಒಂಥರ ಪಾಸಿಟಿವ್ ಎನರ್ಜಿ ಬೇಕು ಮತ್ತು ಖುಷಿ ಆಗಬೇಕು ಸ್ಪಾಟು. ಆ ಸ್ಪಾಟ್ಗೆ ಹೋದಾಗ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋ ಥರ ಇರಬೇಕು. ಸೊ
ಅದಕ್ಕೋಸ್ಕರ ಹುಡುಕ್ತಾ ಇರ್ತಾರೆ. ಸೊ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್, ಆರಾಮಾಗಿ ಹೋಗಿ. ಅಂದರೆ ತುಂಬ ರಶ್ ಇದ್ದಾಗಲೂ ಅಷ್ಟೇ, ಜನ ಯಾರು ನೂಕು ನುಗ್ಲು ಈ ಥರ ಏನಿರಲ್ಲ ಗೈಸ್. ಆರಾಮಾಗಿ ಹೋಗಿ ಆರಾಮಾಗಿ ಕೂತ್ಕೊಂಡು ಪ್ರೇ ಮಾಡಿ ಗಾಡಿಗೆ. ಒಂದು ಸ್ವಲ್ಪ ರಶ್ ಇದ್ದರೆ ಪೂಜೆ ಮಾಡೋಕ್ಕಾಯ್ತಲ್ಲ ಅಂದರೆ, ಸೊ ಆಲ್ಮೋಸ್ಟ್ ಒಂದು ಸ್ವಲ್ಪ ಕ್ಲಿಯರ್ ಆದಾಗ ಹೋಗಿ ಕ್ಯೂ ಇರುತ್ತೆ. ಅಂದರೆ ಅದೇನು ಸಿಸ್ಟಮ್ಯಾಟಿಕ್ಕಾಗಿ ಏನಿಲ್ಲ, ಆಲ್ಮೋಸ್ಟ್ ಜನರೆಲ್ಲ ಫಾಲೋ ಮಾಡ್ತಾ ಇರ್ತಾರೆ. ಸೊ ಯಾರೇ ಸೆಂಟ್ರಲ್ ಬಂದಿಲ್ಲ ಅದಾಗಲಿ ಇದು ಮಾಡಲಿ ಅದು ಮಾಡಲಿ ಮಾಡಲ್ಲ. ಸೊ ಆರಾಮಾಗಿ ಕ್ಯೂನಿಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ಸೊ ಗೈಸ್ ಇಲ್ಲಿ ನಮ್ಮ ಸರೌಂಡಿಂಗಲ್ಲಿ ಗೈಸ್ ಸುಮಾರು ಜನ ಹೇಳ್ತಾರೆ ಸೊ ತುಂಬ ಪವರ್ಫುಲ್ ದೇವರು ಅಂತ. ಆ್ಯಕ್ಚುಲಿ ಅದು ಬಂದು ಅಲ್ಲಿ ಒಂದು ಸ್ವಲ್ಪ ದೂರದಲ್ಲಿ ಮುಂಚೆ ಇದ್ದಿದ್ದು. ಸೊ ಮುಂಚೆ ಇದ್ದಿದ್ದು ಲೊಕೇಶನ್ ಬಂದ್ಬಿಟ್ಟು ಸ್ವಲ್ಪ ದೂರದಲ್ಲಿ ಲೈಕ್ ಒಂದು ಫಾರೆಸ್ಟ್ ಥರ ಒಳಗಡೆ ಇತ್ತಂತೆ. ಸೊ ಆ ದೇವ್ರನ್ನ ಒಂದು ಸ್ವಲ್ಪ ಪವರ್ಫುಲ್ ದೇವರು ಅಂದ್ಬಿಟ್ಟು ಲೈಕ್ ಇಲ್ಲಿಗೆ ಶಿಫ್ಟ್ ಮಾಡಿರೋದು. ಸೊ ಶಿಫ್ಟ್ ಮಾಡಾದ್ಮೇಲೆ ನೀವು ಅಲ್ಲೇನು ನೋಡಿದ್ರಲ್ಲ ಮಂಟಪದ ಥರ ಇತ್ತಲ್ಲ, ಸೊ ಅದು ಕೂಡ ಇರಲಿಲ್ಲ. ಇವಾಗ ಒಂದು 3 months ಆಗಿರ್ಬೋದು ಅಷ್ಟೇ ಅದು ಬಿಲ್ಟಾಗಿ. ಸೊ ನನಗೆ ಬಂದಿದ್ದು ಇನ್ಫಾರ್ಮೇಷನು. ಸೊ ನಾನು ಇಲ್ಲಿಗೆ ಬಂದೆ 4 to 5 months ಆಗಿದೆ. ಮತ್ತು ಆ ದೇವಸ್ಥಾನ ಗೊತ್ತಾಗಿ ನನಗೆ 1 month, ನಿಯರ್ಲಿ 1 to 1.5 months ಅಷ್ಟೇ ಆಯ್ತಾ ಇರೋದು. ಸೊ ತುಂಬ ಬೇಗ ಏನು ಗೊತ್ತಾಗಿಲ್ಲ, ಈಗ ರೀಸೆಂಟಾಗಿ ನನಗೂ ಗೊತ್ತಾಗಿರೋದು. ಸೊ ಅವಾಗಿಂದ ಸ್ವಲ್ಪ ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ನಾನು. ಸೊ ಅಲ್ಲಿಗೆ ಶಿಫ್ಟ್ ಆದಮೇಲೆ ಅಂದರೆ ಇವಾಗ ಏನು ತೋರಿಸಿದ್ನಲ್ಲ ಲೊಕೇಶನು, ಸೊ ಇಲ್ಲಿಗೆ ಶಿಫ್ಟ್ ಮಾಡಾದ್ಮೇಲೆ ಅದು ಮಂಟಪ ಥರ ಏನೂ ಇರಲಿಲ್ಲ. ಸೊ ಅಲ್ಲಿ ಏನು ಜನರು ಏನು ಅಂದ್ಕೊಂಡಿದ್ರು ಅಂದರೆ ಲೈಕ್ ಇಲ್ಲೊಂದು ದೇವಸ್ಥಾನ ಕಟ್ಟಿಸ್ಬಿಟ್ಟು ಒಬ್ಬರನ್ನ ಅದಕ್ಕೆ ಅಂತಲೇ ನೇಮಕ ಮಾಡೋಣ, ಅಂದರೆ ಪೂಜಾರಿನ ಅನ್ನೋ ಥರ ಪ್ಲ್ಯಾನ್ ಮಾಡಿಬಿಟ್ಟು ಅಲ್ಲಿ ಲೈಕ್ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ದೇವ್ರು ಕೇಳ್ತಾರೆ. ಸೊ ದೇವ್ರು ಕೇಳಿದಾಗ ಯಾರ ಮೈ ಮೇಲೆ ದೇವ್ರು ಬಂದ್ಬಿಟ್ಟು ಸೊ ನನಗೆ ಯಾವುದೇ ರೀತಿ ದೇವಸ್ಥಾನ ಬೇಡ, ಸೊ ನನಗೆ ಯಾವುದೇ ರೀತಿ ಪೂಜಾರಿನೂ ಬೇಡ, ನನಗೆ ಇದು ಏನದು ಸೆಲೆಬ್ರೇಷನು ಈ ಥರ ಎಕ್ಸೆಟ್ರಾಗಳು ನನಗೆ ಬೇಡ. ನಾನು ಹೇಗಿದ್ದೀನೋ ಹಾಗೇ ಇರ್ತೀನಿ. ಲೈಕ್ ಜನರನ್ನ ನಾನು ಇದೇ ರೀತಿ ನೋಡೋಕ್ಕೆ ಇಷ್ಟಪಡೋದು. ಸೊ ಅವ್ರು ಬರಬೇಕು, ಅವ್ರ ಮನಸಾರೆ ಬೇಡಬೇಕು, ಅವರೇ ಪೂಜೆ ಮಾಡಬೇಕು, ಹೋಗಬೇಕು. ಸೊ ಇದು ಯಾವುದೇ ರೀತಿ ಈ ಒಂಥರ ವ್ಯಾಪಾರದ ಥರ ಆಗಲಿ ಇದ್ರ ಥರ ಆಗೋದು ಬೇಡ. ಸೊ ಇವಾಗ ಹೇಗಿದೆಯೋ ಹಾಗೆ ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ದೆ, ನಾನು ಹೀಗೆ ಬಿಟ್ಬಿಡಿ. ಸೊ ಯಾವುದೇ ರೀತಿ ದೇವಸ್ಥಾನ ಆಗಲಿ ಏನೂ ಕಟ್ಟೋದು ಬೇಡ. ಸೊ ನನ್ನ ಜನ ಯಾವಾಗ ನೋಡಬೇಕು ಅನಿಸುತ್ತೋ ಆವಾಗ ಬಂದು ನೋಡ್ಬೋದು. ಸೊ ಲಾಕ್ ಹಾಕೋದು ಏನೂ ಇಲ್ಲ ಗೈಸ್. ನೀವು ಎಷ್ಟೊತ್ತು ಬೇಕಾದ್ರೂ ಹೋಗ್ಬೋದು, ಆರಾಮಾಗಿ ಹೋಗಿ ಪ್ರೇ ಮಾಡ್ಬೋದು, ಆರಾಮಾಗಿ ಕೈ ಮುಗಿಬೋದು, ಆರಾಮಾಗಿ ಪೂಜೆ ಮಾಡ್ಬೋದು. ಮುಗಿಸ್ಕೊಂಡು ನಿಮ್ಗೆ ಎಷ್ಟೊತ್ತು ಬೇಕು ಅಷ್ಟೊತ್ತಿರ್ಬೋದು. ನಿಮಗೆ ಆರಾಮಾಗಿ ಅನ್ಸೋವರೆಗೂ ಆರಾಮಾಗಿರ್ಬೋದು. ಅನಿಸಿ ನಿಮಗೆಲ್ಲ ಓಕೆ ಫೈನ್ ಇವಾಗ ಹೊರಡಬೇಕು ಅನ್ನಿಸ್ದಾಗ ಆರಾಮಾಗಿ ಹೊರಡ್ಬೋದು. ಸೊ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಲ್ಲಿ. ಸೊ ಏನು ಅಂದರೆ ಗಲಾಟೆ ಮಾಡ್ಕೋಬಾರ್ದು, ಲೈಕ್ ನೂಕು ನುಗ್ಲು ಈ ಥರ ಏನು ಮಾಡ್ಕೋಬಾರ್ದು. ಆರಾಮಾಗಿ ಹೋಗಿ ರೆಸ್ಟ್ ಮಾಡಿ, ಲೈಕ್ ರೆಸ್ಟ್ ಅಂದರೆ ಪೀಸ್ ಆಫ್ ಮೈಂಡಿಂದ ಪ್ರೇ ಮಾಡಿ, ಪೂಜೆ ಮಾಡಿ, ನೀವು ಎಷ್ಟೊತ್ತು ಬೇಕು ಅಷ್ಟೊತ್ತು ಕೂತ್ಕೊಂಡು ಪೀಸಾಗಿ ಸೊ ಧ್ಯಾನ ಮಾಡ್ಬೋದು, ಎಲ್ಲ ರೀತಿ ಮಾಡ್ಬೋದು. ಸೊ ಅಲ್ಲಿಂದ ಒಂದು ಸ್ವಲ್ಪ ಕೆಳಗಡೆ ಬಂದಿದ ತಕ್ಷಣ ಅಲ್ಲೇ ಆ ಕಡೆ ಈ ಕಡೆ ಫುಲ್ ಜಾಗ ಇದೆ ದೊಡ್ಡದಾಗಿ. ಸೊ ಅಲ್ಲೂ ಕೂತ್ಕೊಂಡು ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು, ಲೈಕ್ ಬೇಡ್ಕೋಬೋದು. ಸೊ ತುಂಬ ಚೆನ್ನಾಗಿದೆ ಗೈಸ್, ಪೀಸ್ ಆಫ್ ಮೈಂಡ್ ಸಿಗುತ್ತಲ್ಲಿ ಹೋದರೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಒಂಥರ ಖುಷಿ ಆಗುತ್ತಲ್ಲಿ ಹೋದರೆ, ಒಂದು ಸ್ವಲ್ಪ ಪಾಸಿಟಿವ್ ಎನರ್ಜಿ ಥರ ಅನಿಸುತ್ತೆ. ಮತ್ತು ಇಲ್ಲಿನ ಜನ ತುಂಬ ನಂಬ್ತಾರೆ, ಹರಕೆಗಳು ತುಂಬ ಕಟ್ಕೋತಾರೆ. ಸೊ ಆ ದೇವ್ರ ಹತ್ರ ಏನೇ ಬೇಡ್ಕೊಂಡ್ರೂ ಆಗುತ್ತೆ, ನೆರವೇರುತ್ತೆ ಅನ್ನೋದೊಂದು ನಂಬಿಕೆ ಇದೆ ಜನರಲ್ಲಿ. ಸೊ ಅದು ನನಗೂ ಕಾಣಿಸ್ತಿದೆ ಗೈಸ್. ನಾನು 1-2-3 ಕೇಳ್ಕೊಂಡೆ. ಸೊ ಒಂದು ಸ್ವಲ್ಪ ಪರವಾಗಿಲ್ಲ, ಮುಂಚೆಗಿಂತ ಹೋಲಿಸ್ಕೊಂಡ್ರೆ ಇವಾಗ ಒಂದು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಗ್ರೋ ಆಗ್ತಾ ಇದೆ. ಅಂದರೆ ನಾನು ಏನು ಬೇಡ್ಕೊಂಡ್ನೋ ಅದು ಗ್ರೋ ಆಗ್ತಿದೆ. ಸೊ ಆ ಥರ ಗೈಸ್, ನಿಮ್ಗೆ ಏನೇ ಒಂದಿದ್ರೂ ಈ ದೇವ್ರ ಹತ್ರ ಒಂದು ಸ್ವಲ್ಪ ನೆರವೇರುತ್ತೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ SMV ಲೇಔಟ್ ನಿಯರ್ ಬೈ ಇದ್ದೀರೋ ಆರಾಮಾಗಿ ಬಂದು ವಿಸಿಟ್ ಮಾಡ್ಬೋದು. ಶಾಪ್ ಲೊಕೇಶನ್ನ ಡೈರೆಕ್ಟ್ ನಾನು ಲಿಂಕಲ್ಲೇ ಅಂದರೆ ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ. ಸೊ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು, ಈ ಥರ ಎಲ್ಲ ಏನು ರೂಲ್ಸ್ ಇಲ್ಲ. ಅಥವಾ ಇನ್ಸ್ಟಾಗ್ರಾಮ್ ಚಾನಲ್ಗೆ ಹೋಗಿ, ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ ಬಿಟ್ಟಿರ್ತೀನಿ, ಆ ರೀಲ್ಗೆ ಹೋಗಿ ಫಾಲೋ ಆಗಿರಬೇಕು. ಫಾಲೋ ಆಗಿ ಕಮೆಂಟಲ್ಲಿ ನೀವು ಟೆಂಪಲ್ ಅಂತ ಹೊಡೆದ್ರೆ ಫಾಲೋ ಆಗಿದ್ರೆ ಮಾತ್ರ ಲಿಂಕ್ ಬರುತ್ತೆ. ಇವೆಲ್ಲ ಇಲ್ಲ ಗೈಸ್. ಆರಾಮಾಗಿ ನಾನು ಲಿಂಕ್ ಡೈರೆಕ್ಟ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಲಿಂಕ್ನ ಫಾಲೋ ಮಾಡ್ಕೊಂಡು ಹೋಗಿ ವಿಸಿಟ್ ಮಾಡ್ಬೋದು. ಸೊ ನನ್ನ ಶಾಪಿಂದ ಗೈಸ್ ಆಲ್ಮೋಸ್ಟ್ 2 kilometers ಅಷ್ಟೇ ಗೈಸ್, 1.5 to 2 kilometers ಅಷ್ಟೇ ನಿಯರಾಗಿರೋದು ನನ್ನ ಶಾಪಿಂದ, ಎಕ್ಸಾಕ್ಟ್ ಶಾಪಿಂದ. ಸೊ ದೇವಸ್ಥಾನಕ್ಕೆ ಯಾರೆಲ್ಲ ವಿಸಿಟ್ ಮಾಡ್ತೀರಾ, ಫ್ರೀ ಇದ್ದರೆ ನನ್ನ ಶಾಪ್ ಕಡೆಯಿಂದ ವಿಸಿಟ್ ಮಾಡಿ. ಸೊ ನೀವು ಕಲೆಕ್ಷನ್ಸ್ ಎಲ್ಲ ನೋಡ್ಬೋದು. ಪ್ರಮೋಷನ್ ಥರ ಅಂತಲ್ಲ, ಲೈಕ್ ಏನು ಮಾಡೋಕ್ಕಾಗಲ್ಲ ಗೈಸ್, ನನ್ನ ಬ್ರ್ಯಾಂಡು
ನನಗೆ ಯಾವತ್ತೇ ಇದ್ರೂ ಚಿನ್ನ ಅದು ನಾನು ಚಿನ್ನ ರನ್ನ ಎಲ್ಲ ಅದೇ ಚಿನ್ನ ಬೆಳ್ಳಿ ಮುತ್ತು ಐಡಿಯಾ ಎಲ್ಲ ಅದೇ. ಸೊ ಅದಕ್ಕೋಸ್ಕರ ಡೈಲಿ ವ್ಲಾಗಲ್ಲಿ 1-2 ಮಿನಿಟ್ಸ್ ಆದರೂ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ಬೋದು ನಾನು ಎಂತಕ್ಕೆ ಕಂಪ್ಲೀಟಾಗಿ ಇದ್ರ ಬಗ್ಗೆ ಹೇಳ್ತೀನಿ ಅಂತ ಆಲ್ಮೋಸ್ಟ್ ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನನ್ನ ಡೇ ಸ್ಟಾರ್ಟ್ ಆಗೋದು ಅಲ್ಲಿಂದನೇ, ಎಂಡ್ ಆಗೋದು ಅಲ್ಲಿಂದನೇ ಗೈಸ್. ಆಲ್ಮೋಸ್ಟು ನಾನು ಮ್ಯಾಕ್ಸಿಮಮ್ ಟೈಮ್ ಕಳೆಯೋದೇ ನಾನು ಅಲ್ಲಿಂದ. ಸೊ ಅದಕ್ಕೂ ಹಂಗಾಗಿ ನನಗೆ ಬೇರೆ ಟಾಪಿಕ್ಕು ಏನೇ ಮಾತಾಡಬೇಕು ಡೈಲಿ ವ್ಲಾಗಲ್ಲಿ ಅದು ಹೇಳಲಿಲ್ಲ ಅಂದರೆ ನಂದು ಡೈಲಿ ವ್ಲಾಗ್ ವೀಡಿಯೋ ಕಂಪ್ಲೀಟೇ ಆಗೋಲ್ಲ. ಸೊ ಅದೆಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಗೈಸ್ ಆ್ಯಸ್ ಇಟ್ ಇಸ್ ಶಾಪ್ಗೆ ಹೋಗಿ ಶಾಪಲ್ಲಿ ಒಂದು ಸ್ವಲ್ಪ ಕೆಲಸಗಳಿತ್ತು. ಸೊ ಕೆಲಸಗಳೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಸ್ಟಾಕ್ ಅಪ್ಡೇಟ್ ಮಾಡೋದು ಎಕ್ಸೆಟ್ರಾ. ಸೊ ಪ್ರೀವಿಯಸ್ ವೀಡಿಯೋಗಳೆಲ್ಲ ತಿರ್ತಿಗೆ ಅದೇ ಹೇಳಿದ್ರೆ ನಿಮಗೂ ರಿಪೀಟ್ ಅನಿಸುತ್ತೆ. ಸೊ ನಿಮಗೂ ಮೂಡ್ ಆಫ್ ಆಗುತ್ತೆ, ಬೇಜಾರಾಗುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದೆ ಗೈಸ್. ಮನೆಗೆ ಬಂದು ಒಂದು ಸ್ವಲ್ಪ ಊಟ ಮಾಡಿ, ಸೊ ಇವಾಗ ಊಟ ಮುಗಿಸ್ಕೊಂಡು ಎಲ್ಲ ಒಂದು ಸ್ವಲ್ಪ ಫ್ಯಾಮಿಲಿ ಜೊತೆ ಡಿಸ್ಕಷನ್ ಇತ್ತು, ಏನೇನೋ ಡಿಸ್ಕಸ್ ಮಾಡೋದು. ಸೊ ಡಿಸ್ಕಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಇವಾಗ ಜಸ್ಟ್ ರೂಮಿಗೆ ಬಂದು ನಿಮ್ಮ ಮುಂದೆ ವ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ಇಷ್ಟೇ ಇವತ್ತಿನ ಡೈಲಿ ಇದು. ಸೊ ಇನ್ನೂ ಒಂದು ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ಯಾರೆಲ್ಲ ವಿಸಿಟ್ ಮಾಡಬೇಕು ಅಂತಿದ್ದೀರಾ ಶಾಪ್ಗೆ ದಯವಿಟ್ಟು ವಿಸಿಟ್ ಮಾಡಿ. ಸೊ ಶಾಪ್ಗೆ ಅಂತೀನಿ, ಸಾರಿ ಟೆಂಪಲ್ಗೆ. ಸೊ ಟೆಂಪಲ್ಗೆ ಯಾರೆಲ್ಲ ವಿಸಿಟ್ ಮಾಡಬೇಕು ಅಂತಿದ್ರೋ, ಶಾಪು ಅಂತ ಹೇಳಿ ಅದೇ ಬರುತ್ತೆ ಬಾಯಿಗೆ. ಸೊ ಟೆಂಪಲ್ಗೆ ಯಾರೆಲ್ಲ ವಿಸಿಟ್ ಮಾಡಬೇಕು ಅಂತಿದ್ರೋ ಸೊ ಆರಾಮಾಗಿ ವಿಸಿಟ್ ಮಾಡಿ. ತುಂಬ ಒಳ್ಳೆಯ ದೇವ್ರು, ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ಸೊ ನೋಡಿ ಗೈಸ್, ನೀವು ವಿಸಿಟ್ ಮಾಡಿಬಿಟ್ಟು ನಿಮ್ಗೇನು ಅನಿಸುತ್ತೆ, ಏನು ಫೀಲ್ ಆಯಿತು, ಯಾವ ಥರ ಫೀಲ್ ಆಯಿತು, ನಾನು ಹೇಳಿದ ಸತ್ಯನ ಸುಳ್ಳೋ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ಈ ವಿಡಿಯೋಗೆ ಏನೇ ಕಮೆಂಟ್ ಬಂದು ನಾನು ರಿಪ್ಲೈ ಮಾಡ್ತೀನಿ. ಅಂದರೆ ರಿಲೇಟೆಡಾಗಿ ಬರಲಿ ಕಮೆಂಟ್ಸು. ಸೊ ಯಾವುದೋ ಇದ್ರದ್ದು ತಂದ್ಬಿಟ್ಟು ಇಲ್ಲಿ ಕಮೆಂಟ್ ಹಾಕ್ಬೇಡಿ, ಲೈಕ್ ಪ್ರೀವಿಯಸ್ ವೀಡಿಯೋದೆಲ್ಲ ಹಾಕ್ಬೇಡಿ. ಮೀನ್ಸ್ ನನ್ನ ಪರ್ಸ್ನಲ್ ಲೈಫಲ್ಲಿ ನನಗೆ ಏನೇ ಇದು ಕ್ವಶನ್ಸ್ ಇದ್ರು ಕೇಳಿ ನಾನು ಆನ್ಸರ್ ಮಾಡ್ತೀನಿ. ಬಟ್ ನನಗೆ ಅದಕ್ಕೆ ಆನ್ಸರ್ ಮಾಡಬೇಕು ಅಂತ ಅನ್ನಿಸ್ಬೇಕು ಆ ಕಮೆಂಟ್ಗೆ. ಸೊ ಅದಕ್ಕೆ 100% ನಾನು ಕಮೆಂಟ್ ಮಾಡೇ ಮಾಡ್ತೀನಿ. ಸೊ ರಿಪ್ಲೈ ಮಾಡೇ ಮಾಡ್ತೀನಿ ಗೈಸ್. ಓಕೆ, ಹೋಗಿ ವಿಸಿಟ್ ಮಾಡಿ, ನಿಮ್ಗೇನು ಅನ್ಸುತ್ತೆ ಅದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಬಾಯ್, ಲವ್ ಯು.